ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ಮಾಡ್ತಾ ಇರೋದು ಕಾರಣ ಏನು ಅಂತ ಹೇಳಿದ್ರೆ, ಸ್ವಲ್ಪ ಹೊತ್ತಿನ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಏನು ಅಂತ ಹೇಳಿದ್ರೆ, ಈಗ ಈ ವರ್ಷ ಆಪ್ಷನ್ ಎಂಟ್ರಿಗೋಸ್ಕರ ವಿದ್ಯಾರ್ಥಿಗಳು ಫೀಸ್ ಅನ್ನ ಪೇ ಮಾಡಬೇಕಾಗತ್ತೆ ಅಂತ. ಆವಾಗ ಕಮೆಂಟ್ ಬಾಕ್ಸ್ ಅಲ್ಲಿ ತುಂಬಾ ಕ್ವಶನ್ಸ್ ಅನ್ನ ಕೇಳಿದಿರ, ಯಾವಾಗ ಪೇ ಮಾಡಬೇಕು, ಹೇಗೆ ಪೇ ಮಾಡಬೇಕು, ಈ ರೀತಿ ಹಲವಾರು ಕ್ವಶನ್ಸ್ ಅನ್ನ ಕೇಳಿದಿರ. ಅದೇ ರೀತಿ ಬೇರೆ ಬೇರೆ ರೌಂಡ್ಗೆ ಬೇರೆ ಬೇರೆ ಫೀಸ್ ಇರತ್ತಾ, ಈ ರೀತಿ ಕ್ವಶನ್ಸ್ ಅನ್ನ ಕೇಳಿದಿರ. ನಿಮ್ಮ ಎಲ್ಲಾ ಕ್ವಶನ್ಸ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ನ ಹೇಳ್ತಾ ಇದ್ದೀನಿ. ವಿಡಿಯೋ ತಪ್ಪದೆ ಲೈಕ್ ಮಾಡಿ, 1000 ಲೈಕ್ಸ್ ಆಗುತ್ತೆ. ಓಕೆ ಸರಿ, ಈಗ ಮೊದಲನೇ ಕ್ವಶನ್ ಏನಾಗಿತ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ರೌಂಡ್ಗೆ ಬೇರೆ ಬೇರೆ ಫೀಸ್ ಅನ್ನ, ಅಂದ್ರೆ ಸೆಪರೇಟ್ ಫೀಸ್ ಅನ್ನ ಪೇ ಮಾಡ್ಬೇಕಾಗತ್ತಾ ಅಂತ ಕೇಳಿದ್ರು. ಇಲ್ಲ, ಈಗ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇಂತ ಮೊದಲು ಆಪ್ಷನ್ ಎಂಟ್ರಿ ಏನ್ ಮಾಡ್ತೀರಾ, ಇದರಲ್ಲಿ ಡೇಟ್ ಅನೌನ್ಸ್ ಆಗಿಲ್ಲ, ಬಟ್ ಆಪ್ಷನ್ ಎಂಟ್ರಿ ಏನು ಮಾಡ್ತೀರಾ ಆ ಟೈಮ್ ಅಲ್ಲಿ, ಅಂದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಇಂತ ಮೊದಲೇನು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆವಾಗ 750 ರೂಪೀಸ್ ಫೀಸ್ ಅನ್ನ ನೀವು ಪೇ ಮಾಡಬೇಕು. ಆ 750 ರೂಪೀಸ್ ಏನು ಆಪ್ಷನ್ ಎಂಟ್ರಿಗೋಸ್ಕರ ನೀವು ಪೇ ಮಾಡಿರ್ತೀರಾ, ಅದು ಟೋಟಲ್ ಕೌನ್ಸಿಲಿಂಗ್ಗೆ ಅಪ್ಲೈ ಆಗುತ್ತೆ. ಅಂದ್ರೆ ಸೆಕೆಂಡ್ ರೌಂಡಿಗೆ ಬೇರೆ, ಸೆಕೆಂಡ್ ರೌಂಡಿಗೆ ಬೇರೆ, ಆ ರೀತಿ ಫೀಸ್ ಇರಲ್ಲ. ಫಸ್ಟ್ ರೌಂಡ್ಗಿಂತ ಮೊದಲು ಆಪ್ಷನ್ ಎಂಟ್ರಿಗೆ ಏನು ಫೀಸ್ ಪೇ ಮಾಡಿರ್ತಾರ ಅದೇ ಆಗಿರುತ್ತೆ. ಅದ್ರ ನಂತರ ಮತ್ತೆ ಸೆಪರೇಟ್ ಫೀಸ್ ಅನ್ನ ಕಟ್ಸ್ಕೊಳ್ಳಲ್ಲ ಆಪ್ಷನ್ ಎಂಟ್ರಿಗೋಸ್ಕರ. ಓಕೆನಾ, ಸಾಲ್ವ್ ಆಯ್ತಾ? ನಂತರ ಈ ಡೌಟ್ ಯಾರಿಗಿತ್ತು ಅವರೆಲ್ಲರೂ ಕೂಡ ಈ ಡೌಟ್ ನನಗಿತ್ತು, ಸಾಲ್ವ್ ಆಯ್ತು ಅಂತ ಕಮೆಂಟ್ ಬಾಕ್ಸ್ ತಿಳಿಸಿ. ನನಗೆ ಖುಷಿ ಆಗುತ್ತೆ, ಅಂದ್ರೆ ವಿಡಿಯೋ ಮಾಡಿದ್ದು ಹೆಲ್ಪ್ ಆಯ್ತು ವಿದ್ಯಾರ್ಥಿಗಳಿಗೆ ಅಂತ. ಅದ್ರ ನಂತರ ಮತ್ತೆ ಕೇಳಿದಂತಹ ಕ್ವಶನ್ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಕೋರ್ಸ್ಗಳಿಗೆ ಸೆಪರೇಟ್ ಆಗಿ ಪೇ ಮಾಡೋದಿರತ್ತಾ ಫೀಸ್ ಅಂತ ಕೇಳಿದ್ರು. ಆ ರೀತಿ ಕೂಡ ಇರಲ್ಲ. ಈಗ ಆಪ್ಷನ್ ಎಂಟ್ರಿ ಏನಿದೆ ಅದ್ರೊಳಗಡೆ ಯಾವ್ಯಾವ ಕೋರ್ಸಸ್ಗಳಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಗುತ್ತೆ. ಈಗ MBBS, BDS, ಆಯುಷ್, ಎಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್, ವೆಟರ್ನರಿ, ಈ ರೀತಿ ಯಾವ್ಯಾವ ಕೋರ್ಸಸ್ಗಳಿಗೆ ಈಗ ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಗತ್ತೆ, ಆ ಎಲ್ಲಾ ಕೋರ್ಸಸ್ಗಳಿಗೂ ಸೇರಿ ಆಪ್ಷನ್ ಎಂಟ್ರಿಗೋಸ್ಕರ ನೀವು ಈಗ ಫೀಸ್ ಅನ್ನ ಪೇ ಮಾಡ್ತಿದ್ದೀರಾ. ಸೆಪರೇಟ್ ಕೋರ್ಸ್ಗೆ ಸೆಪರೇಟ್ ಫೀಸ್ ಇರಲ್ಲ, ಎಲ್ಲಾ ಕೋರ್ಸ್ಗಳಿಗೆ ಸೇರಿ ಒಂದೇ ಸಲ ಫೀಸ್ ಪೇ ಮಾಡೋದು ಎಷ್ಟು, 750 ರೂಪೀಸ್. ಹಾಗಂತ ಈಗ ಯಾವ್ದು ಸ್ಟೂಡೆಂಟ್ ನಾನು ಒಂದೇ ಕೋರ್ಸ್ಗೆ ಅಪ್ಲೈ ಮಾಡ್ತಿದ್ದೀನಿ, ನನಗೆ ಫೀಸ್ ಕಡಿಮೆ ಆಗತ್ತೆ ಅಂತ ಕೇಳಿದ್ರೆ ಇಲ್ಲ. ಈ ಒಂದೇ ಕೋರ್ಸ್ಗೆ ಆಪ್ಷನ್ ಎಂಟ್ರಿಯಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ರು ಕೂಡ ನೀವು ಕೂಡ 750 ರೂಪೀಸ್ ಪೇ ಮಾಡಬೇಕು. ಓಕೆನಾ? ಅದ್ರ ನಂತರ ಈ ಒಂದು ಫೀಸ್ ಏನಿದೆ ಅದನ್ನ ಹೇಗೆ ಪೇ ಮಾಡೋದು ಅಂತ ಕೇಳ್ತಾ ಇದ್ರು. ಪೇ ಮಾಡೋದಕ್ಕೆ ಹಲವಾರು ಆಪ್ಷನ್ಸ್ ಅನ್ನ ಕೇಳಿದವರು ನೀಡ್ತಾರೆ. ಆನ್ಲೈನ್ ಅಲ್ಲಿ UPI ಮೂಲಕ ಕೂಡ ನೀವು ಪೇ ಮಾಡೋದಕ್ಕೆ ಆಗುತ್ತೆ. ಹಾಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಈ ರೀತಿ ಆಪ್ಷನ್ಸ್ ಏನಿದಾವೆ ಅವುಗಳ ನೆಟ್ ಬ್ಯಾಂಕಿಂಗ್ ಅವುಗಳನ್ನ ಯೂಸ್ ಮಾಡಿಕೊಂಡು ಈ ಫೀಸ್ ಏನಿದೆ KEA ಫೀಸ್ ಅದನ್ನ ನೀವು ಪೇ ಮಾಡಬಹುದು ಅಂತ. ಯಾವಾಗ ಪೇ ಮಾಡೋದು ಇದನ್ನ ನೀವು ಕೇಳೋದಾದ್ರೆ, ಯಾಕಂದ್ರೆ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಒಂದು ಕ್ವಶನ್ಗೆ ಆನ್ಸರ್ ಹೇಳೋದಕ್ಕೆ ಮತ್ತೊಂದು ಕ್ವಶನ್ ಬಂದಿರುತ್ತೆ ನಿಮಗೆ. ಸೊ ಈ ಕ್ವಶನ್ ಕೂಡ ನೀವು ಬರಬಹುದು, ಯಾವಾಗ ಪೇ ಮಾಡೋದು ಅಂತ. ಯಾವಾಗ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ವಾ, ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಮಾಡ್ತಾರೆ, ಇಂತಹ ಡೇಟ್ ನಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಡೇಟ್ ಅನೌನ್ಸ್ ಮಾಡ್ತಾರಲ್ವಾ, ಆವಾಗ ಲಾಗಿನ್ ಆಗ್ತೀರಾ ನೀವು ಫಸ್ಟಿಗೆ. ಈಗ ಯಾವ ರೀತಿ ಲಾಗಿನ್ ಆಗೋದು ಅದ್ರ ಬಗ್ಗೆ ಕೂಡ ವಿಡಿಯೋನ ಮಾಡಿದ್ವಿ, ನಿಮಗೆ 100% ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈ ವರ್ಷ ಪ್ರೊಸೆಸ್ ಅನ್ನ ಚೇಂಜ್ ಮಾಡಿದರೆ, ಚೆಕ್ ಮಾಡಿ ಈ ವಿಡಿಯೋ ಚೆಕ್ ಮಾಡಿ. ಓಕೆ, ಲಾಗಿನ್ ಆಗ್ತಿರಲ್ವಾ, ಲಾಗಿನ್ ಆದಾಗ ಒಮ್ಮೆ ಲಾಗಿನ್ ಆಗ್ತೀರಾ, ಅದಕ್ಕಿಂತ ಮೊದಲು ಈಗ ಲಾಗಿನ್ ಆದ್ಮೇಲೆ ಕಾಲೇಜಸ್ ತೋರಿಸ್ತಿದ್ರು ಹಿಂದಿನ ವರ್ಷ, ಈಗ ಡೈರೆಕ್ಟ್ ಆಗಿ ಕಾಲೇಜ್ ತೋರಿಸಲ್ಲ. ಒಮ್ಮೆ ನೀವು ಲಾಗಿನ್ ಆದ್ರೆ ಅಂತ ಹೇಳಿದ್ರೆ ಅದ್ರ ನಂತರ ಫೀಸ್ ಅನ್ನ ಪೇ ಮಾಡೋದಕ್ಕೆ ತೋರಿಸ್ತಾರೆ. ಈಗ ಫೀಸ್ ಅನ್ನ ಏನು ಪೇ ಮಾಡ್ತೀರಾ, ಪೇ ಮಾಡಿದ ನಂತರ ಕಾಲೇಜ್ ಲಿಸ್ಟ್ ಓಪನ್ ಆಗುತ್ತೆ. ಅದೇ ಲಾಗಿನ್ ಆದ ನಂತರ ಇಂತಿಷ್ಟು ಫೀಸ್ ಪೇ ಮಾಡಬೇಕು ಅಂತ ಸ್ಕ್ರೀನ್ ಮೇಲೆ ಪಾಪಪ್ ಆಗುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಆಪ್ಷನ್ಸ್ ತೋರಿಸುತ್ತೆ, ಯಾವ ರೀತಿ ಪೇ ಮಾಡಬಹುದು ಅಂತ. ಅದ್ರೊಳಗಡೆ ನಿಮಗೆ ಸೂಕ್ತವಾದ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಫೀಸ್ ಅನ್ನ ಪೇ ಮಾಡ್ತೀರಾ. ಅದಂತರ ಆಪ್ಷನ್ ಎಂಟ್ರಿ ವಿಂಡೋ ಓಪನ್ ಆಗುತ್ತೆ, ಕಾಲೇಜಸ್ ತೋರಿಸುತ್ತೆ. ಅವಾಗ ಯಾವ ಕಾಲೇಜಸ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊತಾ ಹೋಗ್ತೀರಾ. ನಂತರ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಲೈವ್ ಡೆಮೋ ವಿಡಿಯೋ ಬೇಕು ಅವರ ಕಮೆಂಟ್ ತಿಳಿಸಿ. ಆಪ್ಷನ್ ಎಂಟ್ರಿ ಒಮ್ಮೆ ಸ್ಟಾರ್ಟ್ ಆದ ನಂತರ ನಿಮಗೆ ಆದಷ್ಟು ಬೇಗ ಆ ವಿಡಿಯೋನ ರೆಕಾರ್ಡ್ ಮಾಡಿ ತಲುಪಿಸ್ತೀವಿ, ಅಥವಾ ನಿಮಗೆ ಆ ವಿಡಿಯೋ ಶೇರ್ ಮಾಡ್ತೀವಿ. ಸೊ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.